ದಾವಣಗೆರೆ ಬೆಣ್ಣೆ ದೋಸೆ, ಈ ದಾವಣಗೆರೆ ಬೆಣ್ಣೆ ದೋಸೆ, ಈ ದಾವಣಗೆರೆ ಬೆಣ್ಣೆ ದೋಸೆ. ಬನ್ನಿ 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 ಹೋಗಿ 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 ಹೋಗಿ. ಫೋಟೋ ಬೇಕಾ? ಸಬ್ಸ್ಕ್ರೈಬರ್ ಜೊತೆ ಒಂದು ಫೋಟೋ ಬೇಕಾ ವಿಡಿಯೋ ಬೇಕಾ? ಸೆಲ್ಫಿ ಬೇಕು. ಈ ಜಾಗ ಎಲ್ರಿಗೂ ಗೊತ್ತಿರೋ ವಿಚಾರ ಇದೆ ಅಲ್ವಾ, ಒಳಗಡೆ ಏನೇನೆಲ್ಲ ನಡೆಯುತ್ತೆ ಅಂತ. ವೆರಿ ಶಾರ್ಟ್ಲಿ ಒಳಗಡೆ ಏನೇನೆಲ್ಲ ನಡೆಯುತ್ತೆ ಪ್ರತಿಯೊಂದು ಅಪ್ಡೇಟು ನಿಮಗೆ ಕೊಡ್ತೀನಿ. ಮಾಡಿಸ್ಕೊಳ್ಳಿ ಬೇಗ ಬೇಗ. ಅದನ್ನೇ ಮಾಡಿಸ್ತಾ ಇದ್ದೀನಿ ಸರ್. ಮಾಡಿಸ್ಬೇಕಾದ್ರೆ ಇಂಟ್ರಪ್ಟ್ ಮಾಡ್ಬಿಡಿ ಸರ್. ಡಂಕಣಕ ಓಯ್ ಡಿಂಡು 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 ಓಯ್ ಡಂಕಣಕ ಇಬ್ರು ಹತ್ರ ಬನ್ನಿ, ಲುಕ್ ಕೊಡಿ, ಒಂದು ಹಂಗೆ ಒಂದು ಮೂಮೆಂಟ್ ಕೊಡಿ, ಅಷ್ಟೇ ಸಾಕು. ಲಂಚ್ ಬ್ರೇಕ್ ಎಲ್ಲರಿಗೆ ಸರ್. ನಮ್ಗಿಂತ ನಿಮ್ಗೆ ಹಸು ಜಾಸ್ತಿ ಆಗಿದೆ. ಅದ್ರೇನ್ ಮಾಡೋ ಸರ್, ಹೊರಗಡೆ ಬ್ಲ್ಯಾಕ್ ಚಟಿ ಕಾಣ್ತಿದೆ. ಲವ್ ಯು. ನಿನ್ನೆ ವಿಧಾನಸೌಧ ಮಾಡೋಕ್ಕಾಗಲಿಲ್ಲ, ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಇವರು ಇವತ್ತು ಅರ್ಲಿ ಮಾರ್ನಿಂಗು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಡೈರೆಕ್ಟ್ರು ಎಲ್ಲರನ್ನೂ ಎಬ್ಬರಿಸಿ ಕಾಟ ಕೊಟ್ಟು ಕರೆಸಿ ಇವತ್ತು ಮಾಡಿದ್ದೀವಿ. ಆ್ಯಕ್ಚುಲಿ ವಿಧಾನಸೌಧ ಮುಂದೆ ಏನೇನು ಬೇಕಾಗಿತ್ತು ಅದೆಲ್ಲ ಸಿಕ್ಕಿ, ಮತ್ತೆ ಇನ್ನೂ ಎಕ್ಸ್ಟ್ರಾ ಶಾರ್ಟ್ಸ್ ತೊಗೊಂಡಿದ್ದೀನಿ. ಬೇಡ 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 ಸಾಕು ಅಂತ ಇದ್ದಾರೆ, ಆದರೂ ಎಕ್ಸ್ಟ್ರಾ ಶಾರ್ಟ್ಸ್ ತೊಗೊಂಡಿದ್ದೀವಿ, ಅಷ್ಟು ಸಿಕ್ಕಿದೆ. ಅದ್ಭುತವಾಗಿ ಬಂದಿದೆ ಇವತ್ತು. ಇಲ್ಲಿಂದ ಮತ್ತೆ ಎಲ್ಲೋಗ್ತೀವಿ, LIC ಬಿಲ್ಡಿಂಗು. LIC ಬಿಲ್ಡಿಂಗ್ ಆದಮೇಲೆ ಅಲ್ಲಿಂದ ನೆಕ್ಸ್ಟ್ ಸ್ವಲ್ಪ ಇಲ್ಲಿ ಒಂದಷ್ಟು ತಗೊಂಡು ಮತ್ತೆ ರಂಗೋಲಿ ಗಾರ್ಡನ್ಗೆ ಹೋಗ್ತೀವಿ, ಮತ್ತೆ ಸಿಗೋಣ ಅಲ್ಲಿ. ಕೆಲಸ ನಾವು ಮಾಡ್ತಾ ಇದ್ವಿ. ಮೂಮೆಂಟ್ ಅಲ್ಲಿ ಇವ್ರು ಮಾತಾಡ್ತಾ ಇರ್ತಾರೆ, ನಮ್ ಟೆನ್ಷನ್ ನಮ್ಗಿರುತ್ತೆ. ಆ ಟೆನ್ಷನ್ ಇದ್ದಿದ್ದೆ. ಆ ಟೆನ್ಷನ್ ಮಧ್ಯದಲ್ಲಿ ಈ ಥರ ಫನ್ ಎಲ್ಲ ಬೇಕು. ಯಾಕೆಂದರೆ ಫುಲ್ ವಿಡಿಯೋ ಲಾಸ್ಟಲ್ಲಿ ನೀವು ನೋಡಿದಾಗ ಇದೇನೇ ಮಜಾ ಸಿಗೋದು. ಯಾಕೆಂದರೆ ಒರಿಜಿನಲ್ ಸಾಂಗ್ ಜೊತೆಗೆ ಮೇಕಿಂಗ್ ಇದ್ರೇ ಒಂದು ಮಜಾ. ಲಾಸ್ಟ್ ಟೈಮ್ ಸಾಂಗಲ್ಲೂ ನೀವು ನೋಡಿದ್ದೀರಾ ಎಷ್ಟು ಚೆನ್ನಾಗಿದೆ. ದೂರ ಬರ್ಬೇಕಂದ್ರೆ ನಾವು ಉತ್ತರ ಕರ್ನಾಟಕ ನಮ್ಮ ಬೆಂಗಳೂರನ್ನ ತೋರಿಸ್ಬೇಕು. ನಮ್ಮ ಹಳ್ಳಿ ಹುಡುಗರು ಹೋಗಿ ಈ ತರ ಮಾಡ್ತಿದ್ದಾರೆ ಗೊತ್ತಾಗ್ಲಿ ಅಲ್ಲ. ಆಗುತ್ತೆ, ನಾವು ಮಾತಾಡ್ಕೊಂಡಿದ್ದೀವಲ್ಲ, ಇದೇ ಇವತ್ತು ಬೆಂಗಳೂರಲ್ಲಿ ಮಾಡಿದ್ದು, ನಾಳೆ ಫಾರಿನಲ್ಲೂ ಮಾಡೋಣ. ಈ ಥರದ್ದು ಸಾಂಗ್ಗಳು ಇನ್ನೂ ಹೆಚ್ಚಾಗಿ ಮಾಡ್ತಾನೆ ಇರ್ತಾರೆ, ಮಾಡ್ತಾ ಇರಲಿ. ರಾಮದುರ್ಗ ಹುಲಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲನೂ ಇದೇ ಥರ ಅಪ್ಡೇಟ್ಸನ್ನು ಒಳ್ಳೊಳ್ಳೆ ವೀಡಿಯೋಸು ಮಾಡ್ತಾನೆ ಇರ್ತೀವಿ. ಈಗ ಕ್ಯಾಮ್ರಾಮನ್ ಒಬ್ಬರು ಇದ್ದಾರೆ, ಅವ್ರು ಯಾರು ಅಂತ ರಿವೀಲ್ ಮಾಡ್ತೀವಿ, ಸ್ಪೆಷಲ್ ವಿಡಿಯೋ ಆಮೇಲೆ ಅಪ್ಡೇಟ್ ಮಾಡ್ತೀನಿ ಬೇರೆ ಬೇರೆ ವಿಚಾರಗಳು. ಥ್ಯಾಂಕ್ ಯು. ಆ್ಯಕ್ಚುಲಿ ಮಂಡೇ ಇವತ್ತು ವೀಕ್ ಡೇ ಅಲ್ವಾ, ಆದರೂ ಜನ ಇದ್ದಾರೆ, ಬಟ್ ಚೆನ್ನಾಗಿ ನಡೀತದೆ ಶೂಟು. ಸಕ್ಕ ಶಾರ್ಟ್ ಬಂದಿದೆ ನೋಡಿ. ಈ ದಾವಣಗೆರೆ ಬೆಣ್ಣೆ ಸಾಂಗ್ ಮೇಕಿಂಗ್ ಇದೆ. ಡ್ಯಾನ್ಸರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಮೇಕಪ್ ಮಾಡ್ತಾ ಇದ್ದಾರೆ ಹೀರೋಗೆ. ಕಾಸ್ಟ್ಯೂಮ್ ಚೇಂಜ್ ಆಗಿದೆ. ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲರೂ ನೀವು? ಓಕೆ. ಎಲ್ಲ ಒಂದೇ ಚಳಿಗೆ ನಿಮಿಷ ಇರಿ, ನಮ್ಮ DOP ತೋರಿಸ್ತೀವಿ. ನಾವು ಆಗ್ಲೇ ನೋಡ್ತಾನೆ ಇದ್ದಾರೆ ನಮ್ಮನ್ನ. ಇದೇನು ಹೊಸದಲ್ಲ, ನಮ್ಮ ಚಾನಲಲ್ಲಿ ಯಾವಾಗಲೂ ನೋಡ್ತಾನೆ ಇರ್ತಾರೆ. ನಾವೇನು ಹೊಸದಲ್ಲ, ನಿಮ್ಗೆ ಗೊತ್ತಲ್ವಾ? ಚಾನಲಲ್ಲಿ ನಾನು ನೋಡಿದಾಗ ನಿಮ್ಮ ಬ್ಲಾಗ್ ನಾನು ಫಾಲೋ ಮಾಡ್ತೀನಿ. ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ ನಾನು. ಥ್ಯಾಂಕ್ ಯು. ಸಬ್ಸ್ಕ್ರೈಬರ್ ಜೊತೆ ಫೋಟೋ ಬೇಕಾ? ಸಬ್ಸ್ಕ್ರೈಬರ್ ಜೊತೆ ಒಂದು ಫೋಟೋ ಬೇಕಾ ವಿಡಿಯೋ ಬೇಕಾ? ಸೆಲ್ಫಿ ಬೇಕು. ಆಕ್ಚುಲಿ ನಿಮ್ಮ ಬ್ಲಾಗಲ್ಲಿ ನೀವಿಲ್ಲ ಅಂದ್ರೆ ಬೋರಿಂಗು. ಯಾರ್ಯಾರೋ ಮಾತಾಡಿಸ್ತಾ ಇರ್ತೀರಲ್ಲ, ನೀವು ಮಾತಾಡಿದ್ರೆ ನಮ್ಗೆ ಎಂಗೇಜಿಂಗ್ ಆಗಿರುತ್ತೆ. ಬೇಜಾನ್ ವಿಡಿಯೋ ಇದೆ. ಇದು ಜಸ್ಟ್ ಸ್ಟಾರ್ಟ್ ಅಪ್ ಅಷ್ಟೇ. ಮುಂದಕ್ಕೆ ಹೋಗ್ತಾ ಹೋಗ್ತಾ ದೊಡ್ಡದಾಗಿ ಇವ್ರ ಜೊತೆ ಡ್ಯಾನ್ಸ್ ವಿಡಿಯೋಗಳೆಲ್ಲ ಮಾಡೋ ಆಪ್ಷನ್ ಇದೆ, ಮಾಡ್ತಾನೆ ಇರ್ತೀವಿ. ಥ್ಯಾಂಕ್ ಯು. ಎಸ್ ಮಾಡೋಣ. ಅಲ್ಲೇ ಸ್ಟೇ ಮಾಡಿ, ಅಲ್ಲೇ ಸ್ಟೇ ಮಾಡಿ. ಓಕೆ, ನೆಕ್ಸ್ಟ್ ಎಲ್ಲ ಹೋಗೋದು. ಹುಡುಗಿ ಅಲ್ಲೋಣ ಬನ್ನಿ. ಒಂದು ಹುಷಾರು ಬಿಡ್ತೀರಾ ನೋಡಿ. ಅರೌಂಡ್ ಎಷ್ಟು ತೊಗೊಳ್ತಿದ್ದಾರೆ ಆಲ್ರೆಡಿ ಕ್ಯಾಮ್ರಾ ಹಿಡ್ಕೊಂಡು. ಅದು ಈ ಟ್ರಾಫಿಕ್ಕಲ್ಲಿ ಇದೆಯಲ್ಲ, ಈ ಟ್ರಾಫಿಕ್ಕಲ್ಲಿ ಕಂಟ್ರೋಲ್ ಮಾಡಿಕೊಂಡು ಶೂಟ್ ಮಾಡೋದಿದೆಯಲ್ಲ ದೊಡ್ಡ ಕೆಲಸ. ಬಟ್ ತೊಂದರೆ ಇಲ್ಲ, ಆದ್ರೂ ಬೆಂಗಳೂರು ಸ್ವಲ್ಪ ಸಪೋರ್ಟ್ ಮಾಡುತ್ತೆ ಶೂಟಿಂಗ್ ಎಲ್ಲದಕ್ಕೂ, ನೋ ಪ್ರಾಬ್ಲಮ್. ಬಟ್ ಹುಷಾರಾಗಿ ಮಾಡ್ಕೋಬೇಕಷ್ಟೇ. ನೋಡಿ ಇದೆಲ್ಲ ಎಷ್ಟು ಡಿಫಿಕಲ್ಟ್ ಇರುತ್ತೆ ಅಂದರೆ ಶೂಟ್ ಮಾಡೋದಕ್ಕೆ. ಸೀರಿಯಸ್ಲಿ ಡಿಫಿಕಲ್ಟ್, ವೆರಿ ಡಿಫಿಕಲ್ಟು. ಏನಾರು ಈ ಟ್ರಾಫಿಕಲ್ಲಿ ಅಷ್ಟು ಕಷ್ಟಪಟ್ಟು ತೆಗೆದುಬಿಟ್ಟು ಈಗ ಮತ್ತೆ ಇನ್ನೊಂದು ಬೆಟರ್ಮೆಂಟ್ ಅಂತ ಹೋಗಿರೋದು.
ನೋಡೋಣ ಬನ್ನಿ ಯಾವ ಮಟ್ಟಕ್ಕೆ ಬೆಟರ್ಮೆಂಟ್ ತೆಗಿತಾರೆ, ಏನು ರಿಸ್ಕ್ ತೊಗೊಳ್ತಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಟ್ರಾಫಿಕ್ ಕಂಟ್ರೋಲ್ ಮಾಡಿಕೊಂಡು ಇಲ್ಲ ನೀವು ಓವರ್ಲ್ಯಾಪ್ ಆದ್ರಿ ಒಬ್ಬೊಬ್ರು ಒಂದು ಸ್ವಲ್ಪ ಮುಂದೆ ಮುಂದೆ ಇರಬೇಕು. ಅಲ್ಲ ನಾನು ಲೀಡ್ ಮಾಡೋದು ನಾನು ಮುಂದೆ ಇರ್ಬೇಕು. ಅವರು ಕಾಣಿಸ್ಬೇಕಲ್ವಾ ಮುಂದೆ ಎಸ್ ಗೋ ಮ್ಯಾಮ್, ಸಾರಿ ಸ್ವಲ್ಪ ಹಿಂದೆ ಮುಂದೆ ಇಟ್ಕೊಳ್ಳಿ. ಏನೋ ಮಾಡ್ತಾ ಇದ್ದಾರೆ. ಫಸ್ಟ್ ಶಾಟು ಇದೆ. ಅಷ್ಟೇ, ಏನು ಟೆನ್ಷನ್ ತೊಗೊಳೋದು ಬೇಡ ಬ್ರೋ. ಈಗ ನೆನ್ನೆ ನಾವು ಏನಾರ ಮಾಡಿದ್ರೆ ಇಷ್ಟು ಚೆನ್ನಾಗಿ ಬರ್ತಾ ಇತ್ತಾ ಇಲ್ಲ ಗೊತ್ತಿಲ್ಲ, ಇವತ್ತು ಚೆನ್ನಾಗಿ ಬಂದಿದೆ. ಇವತ್ತು ಚೆನ್ನಾಗಿ ಹಾಂ ಹ್ಞೂ ಹಾಂ ಅಲ್ಲೇ ಹಾಂ ಅಲ್ಲೇ ಹೋಗ್ತಿರೋದು. ನೆನ್ನೆ ಮಾಡಿದ್ವಿ, ಮಳೆ ಬಂದ್ಬಿಡ್ತಲ್ಲಿ. ಮೊನ್ನೆ ಮಾಡಿದ್ವಿ, ಮಳೆ ಬಂತು, ಅದಕ್ಕೆ ಇವತ್ತು ಮತ್ತೆ ಅಲ್ಲೇ ಹೋಗ್ತಿದ್ದೀವಿ. ಅಲ್ಲಿ ಓಕೆನಾ? ಪಕ್ಕ ನಿಲ್ಲಿಬಿಟ್ಟಿದ್ದೀವಿ ನೋಡಿ. ಆಗ್ಲೇ ನಾವು ಇಲ್ಲೊಂದು ಶಾರ್ಟ್ ತೆಗೆದಿದ್ವಿ, ಸ್ವೀಕರ್ ಅಲ್ಲೇ ಬರ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಇದೇ ಶ್ರೀರಾಮ್ಪುರ ಶಿವಾಜಿನಗರ ಇದೆ, ಒಂದೇ ನಿಮಿಷ ಡಮಾರಾಗಿರೋದು. ಅಲ್ಲೇ ಇದೆ. ಅಲ್ಲ ಅದೇ ನಾನು ಹೇಳ್ತಾ ಇರೋದು ಬ್ರೋ, ಈಗ ಅರ್ಥ ಆಯ್ತಾ? ಏನಾರ ಇಂಪ್ರೂವ್ಮೆಂಟ್ ಆಗಿದೆ ಅಂತಂದ್ರಲ್ಲ, ಆಗಿದೆ ಇಲ್ಲ ನೀವೇ ಹೇಳಿ. ಇಲ್ಲಿ ಬೆಂಗಳೂರು ಸಿಟಿ ರಿಜಿಸ್ಟರ್ ಮಾಡೋದಕ್ಕೆ ಏನೇನು ಶಾರ್ಟ್ಸ್ ಬೇಕಾಗಿತ್ತು ಅದೆಲ್ಲ ಮುಗ್ದಿದೆ. ಈಗ ರಂಗೋಲಿ ಗಾರ್ಡನ್ಗೆ ಹೋಗ್ತೀವಿ. ಆನ್ ದ ವೇ ಟಿಫನ್ ಮಾಡಿಕೊಂಡು ಟೀಮ್ ಎಲ್ಲ ರಂಗೋಲಿ ಗಾರ್ಡನ್ಗೆ ಹೋಗ್ತೀವಿ. ಇನ್ನು ರಂಗೋಲಿ ಗಾರ್ಡನ್ಗೆ ಹೋದರೆ ಫುಲ್ ಸಾಂಗ್ ಅಲ್ಲೇ ಮುಗಿಸೋದು. ರಂಗೋಲಿ ಗಾರ್ಡನ್ ತುಂಬ ಅದ್ಭುತವಾಗಿದೆ, ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ. ಬನ್ನಿ. ಅಲ್ಲ ಈಗ ನಿನ್ನೆ ತೆಗೆದಿದ್ದು ಶಾರ್ಟ್ಸ್ಗಳಿಗೂ ಇವತ್ತಿಗೂ ಎಲ್ಲ ಮ್ಯಾಚ್ ಮಾಡ್ಕೊಬೇಕಿದ್ದು. ಈಗ ಟಿಫನ್ ಮಾಡಿಕೊಂಡು ರಂಗೋಲಿ ಗಾರ್ಡನ್ ಗೊತ್ತಲ್ಲ ನಿಮಗೆ? ಹಾಂ ಜಕ್ಕೂರು ಅಲ್ಲಿ ಇವತ್ತು ಫುಲ್ ಇನ್ನು ಮಿಕ್ಕಿದೆಲ್ಲ ಅಲ್ಲೇ. ಬೇಬಿ ಲೈಟಲ್ಲಿ ಅಲ್ಲೇ ಯೂಸ್ ಮಾಡಬೇಕು ನಾವು. ಬ್ಯಾಕ್ ಲೈಟ್ ಮಾತ್ರ ಅಲ್ಲಿ, ಫ್ರಂಟ್ ಫೇಸ್ ಲೈಟ್ ಏನಿಲ್ಲ, ಬ್ಯಾಕ್ ಲೈಟ್ ಮಾತ್ರ ಯೂಸ್ ಮಾಡಿಕೊಂಡು ಮಾಡೋಣ ಒಂಚೂರು ಬೇರೆ ಥರ. ನೋಡೋಣ, ಒಂದಷ್ಟು ಡಿಫ್ರೆಂಟಾಗಿ ಬರ್ತಾ ಇದೆ ಇದು. ಲಾಸ್ಟ್ ಟೈಮ್ಗಿಂತ ಈ ಸಾಂಗು ತುಂಬ ಬೇರೆ ಥರ ಮಾಡಬೇಕು ಅಂತಾರೆ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೀವಿ. ನೋಡೋಣ, ನೀವು ನೋಡಿ ನೀವು ಹೇಳಬೇಕು. ಸಿಗೋಣ. ಮಾಡ್ಕೊಂಡು ಚೆನ್ನಾಗಿ ಮಾಡ್ತಾ ಇದ್ದೀವಿ. ಇಲ್ಲಾಂದ್ರೆ ಅಲ್ಲಿ ಐಟಮ್ ಮಾಡ್ತಾ ಬರ್ತಾ ಇದಾರಲ್ಲಪ್ಪ. ಅದೇನು ಮಾಡೋಕ್ಕಾಗಲ್ಲ, ಕೆಲವೊಂದೆಲ್ಲ ಇದ್ದಿದ್ದೆ ಆಗ್ತಾ ಇರುತ್ತೆ. ಇವ್ರು ನಮ್ಮ ಮಾಸ್ಟ್ರು, ಆಮೇಲೆ ಇವರು ನಮ್ಮ ಮೇಡಮು, ಅವ್ರ ಅಸಿಸ್ಟೆಂಟು. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಶೂಟ್ ಮಾಡಿ? ಚೆನ್ನಾಗಿತ್ತು. ಫುಲ್ ಅಲ್ಲಿ ಲಾಸ್ಟ್ಗೆ ಹೋಗ್ಬೇಕು. ಅವ್ರು ಕೂತಿದಾರಲ್ವಾ ಕಟ್ಟೆ ಮೇಲೆ, ಅಲ್ಲೋಗ್ಬಿಡ್ಬೇಕು ಅದು ಲೈಟು. ಈ ಲೈಟ್ ಇಲ್ಲಿ ಬರಬೇಕು ಸರ್. ವಾಟರ್ ಇದೆಯಲ್ವಾ ಸರ್, ಕೇಳಿಸ್ಕೊಳ್ಳಿ, ನೀವು ಹಾಕೋದು ವೇಸ್ಟು ಸರ್. ಫಸ್ಟ್ ಕೇಳಿಸ್ಕೊಳ್ಳಿ, ಅಲ್ಲಿ ಬರಬೇಕು ಲೈಟು ಅಲ್ಲಿ ಬಂದು ಸ್ವಿಚ್ ಹಾಕಿ ಇದೆಲ್ಲ ಮಾಡ್ಕೊಂಡು ಆಮೇಲೆ ಸ್ವಿಚ್ ಆನ್ ಮಾಡಿ. ರಂಗೋಲಿ ಗಾರ್ಡನ್ಗೆ ಏನೋ ಬಂದ್ಬಿಟ್ವಿ, ಒಂದೇ ಒಂದು ಶಾರ್ಟ್ ತೆಗೆದ್ವಿ. ಫುಲ್ ಮಳೆ ಬರ್ತಾನೆ ಇದೆ, ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಇವತ್ತು ಮುಗಿಸ್ಲೇಬೇಕು ಏನಾದರೂ ಆಗಲಿ ಶೂಟು, ಬಟ್ ಫುಲ್ ಮಳೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡೋಣ ಏನೇನಾಗುತ್ತೆ ಅಂತ. ಮಳೆ ಬರ್ತಾನೆ ಇದೆ, ಸತತ ಡ್ಯಾನ್ಸ್ ಸ್ಟೆಪ್ ಆಗ್ತಾನೆ ಇದ್ದೀವಿ. ಇವತ್ತೇನಾದರೂ ಕಂಪ್ಲೀಟ್ ಮಾಡಲೇಬೇಕು. ಡೈರೆಕ್ಟರ್ ಸರ್ ಬೇರೆ ಟೆನ್ಷನಲ್ಲಿ ಇದ್ದಾರೆ, ನೋಡಬೇಕು. ಆಗಲೇ ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಶಾರ್ಟ್ಸ್ಗಳು ಪ್ಲಾನ್ ಮಾಡ್ತಾ ಇದ್ದೀವಿ, ಆಗುತ್ತೆ. ಒಂಚೂರು ನಾವೇ ಗಲಾಟೆ ಆಗ್ತಾ ಇದೆ ನಮ್ಗಳಿಗೇನೆ ಎಲ್ಲ. ನೋಡಿ ಡ್ಯಾನ್ಸ್ ಮಾಸ್ಟ್ರು ಈಗ ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಟೆನ್ಷನಲ್ಲಿ ಇದ್ದಾರೆ, ನೋಡೋಣ. ಮಾಡಿಸ್ಕೊಳ್ಳಿ ಬೇಗ ಬೇಗ. ಅದನ್ನೇ ಮಾಡಿಸ್ತಾ ಇದ್ದೀನಿ ಸರ್. ಮಾಡಿಸ್ಬೇಕಾದ್ರೆ ಇಂಟ್ರಪ್ಟ್ ಮಾಡ್ಬಿಡಿ ಸರ್. ಕರೆಸ್ತಾ ಇದ್ದೀನಿ. ಬಂದ್ರ ಒಳಗಡೆ ಬಾಮ್ಮ. ಬಂದರು ಸರ್ ಅವರು. ಸರ್ ಬಂದ್ರೆ ನೋಡಿ, ಈಗ ಪೊಸಿಷನ್ ಯಾವ್ದು ಹೇಳಿ, ಟಕ್ ಟಕ್ ಅಂತ ಹೇಳಿ ಸರ್. ಹಾಂ, ಇಬ್ರು ಹತ್ರ ಬನ್ನಿ. ಲುಕ್ ಕೊಡಿ, ಒಂದು ಹಂಗೆ ಒಂದು ಮೂಮೆಂಟ್ ಕೊಡಿ, ಅಷ್ಟೇ ಸಾಕು.
ಆ ಮೂಮೆಂಟ್ ಅಲ್ಲಿ ಬರಲಿ, ಓಕೆನಾ? ಆ ಒಂದು ರೌಂಡ್ ಬನ್ನಿ, ಅದು ಚೆನ್ನಾಗಿರುತ್ತೆ. ಆಮೇಲೆ ಕ್ಲೋಸ್ ಅಪ್ ಒಂದೊಂದು ಕಟ್ ಮಾಡೋಣ. ಟೈಮ್ ಆಯ್ತು, ಬೇಗ ಕಟ್ ಮಾಡಬೇಕು. ಲಂಚ್ ಬ್ರೇಕ್ ಎಲ್ಲರಿಗೆ ಸರ್. ನಮ್ಗಿಂತ ನಿಮಗೆ ಹಸು ಜಾಸ್ತಿ ಆಗಿದೆ. ಬನ್ನಿ ಸರ್ 4 ಗಂಟೆಗೆ ಎದ್ದಿರೋದು ಸರ್ ನಾವು. ಹೌದು, ಬೆಳಗ್ಗೆ 2 ಚಪಾತಿ ತಿಂದಿಲ್ಲ. ವಿಧಾನಸೌಧಗೋಸ್ಕರ. ಮತ್ತೆ ಬೆಳಗ್ಗೆ ನಾನು ಹೋಟ್ಲಲ್ಲಿ ತಿಂದಿಲ್ಲ. 1 ಗಂಟೆ 1:30 ಕೇಳಿ ಈಗ ಟೈಮ್ 3 ಗಂಟೆ ಆಗ್ಬಿಟ್ಟಿದೆ. ಈಗ ಲಂಚ್ ಬ್ರೇಕ್ ಬಿಟ್ಟಿದ್ದಾರೆ ಮಾಸ್ಟರು. ಏನ್ ಎಫರ್ಟ್ ಸ್ಟೆಪ್ ಹಾಕಿ ನಮ್ಗೆ ಟ್ರ್ಯಾಕ್ ಇಲ್ದೇ ಟ್ರ್ಯಾಕ್ ಶಾಟ್ ತಂದು ಕೊಟ್ಟಿದ್ದಾರೆ, ಡಾಲಿ ಶಾಟ್ ಕೊಟ್ಟಿದ್ದಾರೆ. ಇದೇನ್ ಬೇಕು ಹೇಳಿ? ಎಲ್ಲ ಸಾಂಗ್ ಚೆನ್ನಾಗಿ ಬರೋದಕ್ಕೋಸ್ಕರ ಕಷ್ಟಪಟ್ಟಿದ್ದೀವಿ, ಮಾಡಿದ್ದೀವಿ. ದಯವಿಟ್ಟು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಜಾಸ್ತಿ ಮಾತಾಡಲ್ಲ, ಕೆಲಸ ಮಾಡಿ ತೋರಿಸ್ತಾ ಇದ್ದೀವಿ, ನೀವು ನೋಡಿ. ಸರ್ ಯಾರನ್ನಾದ್ರೂ ಕರೀರಿ ಸರ್, ಎಲ್ಲ ನಾವೇ ಹೊತ್ಕೊಂಡು ಓಡಾಡ್ತಾ ಇದ್ದೀವಿ. ಎಲ್ಲೋದ್ರೆಲ್ಲ ಎಲ್ಲೋದ್ರೆಲ್ಲ ಏನ್ ಬಂದಿಲ್ಲ ಸರ್. ಅಯ್ಯೋ ದೇವ್ರೆ. ಅಲ್ಲ ನೀರು ಗೀರು ಎಲ್ಲ ನಾವೇ ತಗೊಂಡು ಓಡಾಡ್ತಾನೆ. ಮಾಡಿ 5 6 7 ಗೋ. 1 2 3 ಮ್ಯೂಸಿಕಲ್ ಹೊಡಿರಿ. ಆಯ್ತು ಬ್ರೋ, ನೀವು ಮಾಡಿ ಬ್ರೋ. ಗರ್ಲ್ಸ್ ಮಾಡಿ. ಸರ್ ಎಲ್ಲಿ ಸರ್? ಏನು ನೀವೆಲ್ಲ ಹೋಗಿದ್ರಿ? ನೀವು ಇಲ್ಲಿ ಪೈಸಂದು ಎಲ್ಲ ಫೈದಾ ಮಾಡ್ಕೊಂಡು ಮನು ಬ್ರೋ ಇಲ್ಲಿ ನಿಮಗೆ ವೆಯ್ಟ್ ಮಾಡ್ತಾ ಇದ್ವಿ. ಬನ್ನಿ, ಅಲ್ಲಿ ನಿಮ್ದು ಪೊಸಿಷನ್. ಚಂಡು ಹೂವಿನಂಗನಿ ಚಂದಕ, ನಿನ್ನ ಕಣ್ಣೋಟ ಇದ್ದಂಗ ಬಂದುಕ, ಪಿಕ್ಚರ್ ಹೀರೋಯಿನ್ ಕೂಡ ಹಿಂದಕ. ನಿರಾಳವಾಗಿ ಆ ಚಾಂದಿನಿ ಮನೆ ಮುಂದೆ ಕುಡ್ಕೊಂಡು ಬಿದ್ದಿರ್ಬೋದು ಕಣ. ತಗೊಳ ಹೋಗಿ ವಿಷ ತಗೊಳ. ಅರುಣ್, ಏನ್ ಅನಿಸ್ತಾ ಇದೆ ಇವತ್ತು ಎಕ್ಸ್ಪೀರಿಯನ್ಸ್? ಜಿಪ್ಲಾಕ್ ಶೋರ್ ವೈ ಎಲ್ಲರೂ ನಗ್ತಾ ಇದ್ದಾರೆ, ನೀವೊಬ್ಬರೇ ಕ್ಯಾಮ್ರಾಮ್ಯಾನ್. ದಯವಿಟ್ಟು ಎಲ್ಲಿದ್ದಾರೆ ಡೈರೆಕ್ಟರ್? ಹೇಳಿ ಸರ್, ಎಕ್ಸ್ಪೀರಿಯನ್ಸ್ ಏನು ಅನಿಸ್ತಾ ಇದೆ? ಎಕ್ಸ್ಪೀರಿಯನ್ಸ್ ಸ್ವಲ್ಪ ಮಾತಾಡೋದಕ್ಕೆ ಕೇಳ್ತಾರೆ. ಹಾಂ ಹೇಳಿ. ಅಲ್ಲ ಕೇಳಿ. ಈಗ ನಾನು ಸ್ವಲ್ಪ ನೋಡ್ತಾ ಇದ್ದೀನಿ ಡ್ಯಾನ್ಸ್ ಹೆಂಗ್ ಮಾಡ್ತಾ ಇದ್ದಾರೆ ಅಂತ. ಆಲ್ಮೋಸ್ಟ್ ಮುಗಿತಾ ಬಂತು ಶೂಟಿಂಗು. ಇನ್ನೇನು ಕೊನೆ ಅಂತದ ಚಿತ್ರೀಕರಣ. ಇನ್ನೊಂದು 30 ಸೆಕೆಂಡ್ ಸೀಕ್ವೆನ್ಸ್ ಪೆಂಡಿಂಗ್ ಇದೆ. 4 ಗಂಟೆ ಆಗಿದೆ. ಇನ್ನು 1 ಅವರಲ್ಲಿ ಎಲ್ಲ ಮುಗಿಸಿ ಇಲ್ಲಿಂದ ಪ್ಯಾಕಪ್ ಮಾಡಿ ಮನೆಗೆ ಹೋಗಬೇಕು. ಈ ಮಂತಲ್ಲಿ ಸಾಂಗ್ ರಿಲೀಸ್ ಮಾಡೋದು ಪ್ಲಾನ್ ಇದೆ. ನೋಡೋಣ, ಎಡಿಟ್ ಆದಮೇಲೆ ಮತ್ತೇನಾರ ಪೆಂಡಿಂಗ್ ಇದೆಯಾ, ಇನ್ನೇನಾರು ಶಾರ್ಟ್ಸ್ ಬೇಕಂದರೆ ಒಂದು ಹಾಫ್ ಡೇ ಇಟ್ಕೊಂಡು ಕಂಪ್ಲೀಟ್ಲಿ ಎಡಿಟಿಂಗ್ ಮಾಡಿ ರಿಲೀಸ್ ಮಾಡೋ ಐಡಿಯಾ ಇದೆ. ಈಗ ಭಾರ ಆಗ್ತಾ ಇದೆಯಾ? ಇನ್ನೊಂದು ಇಟ್ಕೊಂಡು ಇವ್ರ ಕೈಗೆ ಇಷ್ಟೊಂದು ಕೊಟ್ಬಿಟ್ರೆ ಹೆಂಗೆ? ನೀವು ಇದೆಲ್ಲರೂ ಸಪೋರ್ಟ್ ಮಾಡ್ಬೇಕು ನೀವು. ಅದಕ್ಕೆ ತಾನೇ ಇಷ್ಟು ಎತ್ಕೊಂಡಿದ್ದೀರಾ? ಥ್ಯಾಂಕ್ ಯು. ಓ, ನೀವು ಭಾರಿ ವೆಯ್ಟ್ ಇರೋದು ಎತ್ಕೊಂಡ್ಬಿಟ್ಟಿದ್ದಾಗಿದ್ದೀರಾ ಅನಂತ್? ಅವ್ರು ಎತ್ಕೊಂಡ್ರೆ ಅದಕ್ಕೆ ನಾನು ಎತ್ಕೊಂಡೆ. ಈಗ ಮಾರ್ಕೆಟ್ಗೆ ಬಂದಿದ್ದೀವಿ ಈಗ ನೋಡಿ. ಓ ಎಕ್ಸಿಟಾ? ಮಾರ್ಕೆಟ್ ಸೆಟಪ್ ಬೇಡವಾ? ಮಳೆ ಬಂದು ನೀರು ನಿಂತ್ಕೊಂಡ್ಬಿಟ್ಟಿದೆ ನೋಡಿ. ಮಾರ್ಕೆಟ್ ಸೆಟಪ್ ಹೇಗಿದೆ? ಗಂಟ್ಲು ಹೊಗೆ ಹಾಕ್ಸ್ಕೊಂಡ್ರೆ ಇದಕ್ಕೆ ಚೇರ್ ಅಟ್ ತೆಗೆದು ಬರ್ತೀನಿ. ಅಲ್ಲ, ಲೈಟ್ ಹಾಕ್ಸಿ ಸರ್ ಅವ್ರಿಗೆ ಹೇಳ್ಬಿಟ್ಟು. ಇದು ಸೆಟಪ್ಪು ಅವರು ಹೇಳ್ಬಿಟ್ಟು 1 ನಿಮಿಷ ಕೇಳಿ. ಇಲ್ಲಿ ಅಲ್ಲ, ಡೋರ್ ಓಪನ್ ಮಾಡಿಸಿ, ಚೇರೆಲ್ಲ ಒಳಗಡೆ ಹಾಕ್ಸಿ, ಲೈಟ್ ಹಾಕ್ಸಿ. 2 ನಿಮಿಷದ ಕೆಲಸ ಪ್ರಾಪರಾಗಿ ಸಿಗುತ್ತೆ ಶಾರ್ಟು. ಇದು ರಿಮೂವ್ ಮಾಡ್ಬೋದು ನಾವೇ, ಆಮೇಲೆ ಇಟ್ಕೊಂಡ್ರೆ. ರಿಮೂವ್ ಮಾಡಿ. ಚಾರ್ಜ್ ಬಿಜಿಎಮ್ದಾಗ ಸ್ವಿಚ್ ಆಫ್. ಅದಕ್ಕೆ ಹಾಕ್ಸಿ. ಪವರ್ ಬ್ಯಾಂಕ್ ಇದ್ರೆ ಚಾರ್ಜ್ಗೆ ಹಾಕ್ಬಿಡಿ. ಇಲ್ಲ ಆಫ್ ಮಾಡ್ಕೊಳ್ಳಿ. ಈಗ ಡ್ಯಾನ್ಸ್ ಇಲ್ಲ ಅಂದರೆ ಫೀಲ್ ಇರಲ್ಲ ಡ್ಯಾನ್ಸ್ ಮಾಡೋಕ್ಕೆ. ಏನು ಬ್ರೋ? ಹಾಂ ಸರ್, ಮ್ಯೂಸಿಕ್ ಇಲ್ಲ ಅಂದರೆ ಫೀಲ್ ಇರಲ್ಲ. ಕಟ್ ಆಯ್ತಂದ್ರೆ ಎಲ್ಲ ಆಫ್, ಎಲ್ಲ ಹೋಯ್ತು. ಮತ್ತೆ ಹೋಯ್ತು.
ಆ್ಯಕ್ಚುಲಿ ತುಂಬ ಕಷ್ಟಪಟ್ಕೊಂಡು ಏನೋ ಮಾಡ್ತಾ ಇದ್ದಾರೆ, ಒಳ್ಳೇದಾಗಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತು ಅಷ್ಟೇ. ಏನು ಹೇಳ್ತೀರಾ ಅವ್ರ ಡ್ಯಾನ್ಸ್ಗೆ? ಹಾಂ, ಮಾಡೋಕ್ಕಾಗಿಲ್ಲ ಅಂದರೂ ಟ್ರೈ ಮಾಡ್ತಾ ಇದ್ದಾರಲ್ಲ ಅದೇ ಗ್ರೇಟು ನಮ್ಮ ಕಡೆ. ಮಾಡೋಕ್ಕಾಗಿಲ್ಲ ಅಂದರೂ ಮಾಡ್ತಾ ಇದ್ದಾರಲ್ಲ ಅಂತ ಇದ್ದೀನಿ. ಮಾಡ್ತಾರೆ, ಒಳ್ಳೆ ಡ್ಯಾನ್ಸರ್ ಅವರು. ಅದೇ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡ್ರೆ ನೆಕ್ಸ್ಟ್ ಒಳ್ಳೆ ಡ್ಯಾನ್ಸರ್ ಆಗ್ಬೋದು. ಹಂಗೇ ಜಸ್ಟ್ ಮಿಸ್ ಕಳ್ಳ ಮಣ್ಣ ಹೋಗಿರೋದು ಮುಂದೆ. ಹಾಂ, ನೀವೇನಾದರೂ ಏನಿಲ್ಲ, ಹೇಳಿದ್ರು ಇವರೆಲ್ಲ ಪ್ರೊಫೆಷ್ನಲ್ ಡ್ಯಾನ್ಸರ್ಸು, ಮತ್ತು ಚಿಕ್ಕವರಿಂದ ಡ್ಯಾನ್ಸ್ ಮಾಡಿ 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 ಇವ್ರ ಬಾಡಿ ಎಲ್ಲ ತುಂಬ ಫ್ಲೆಕ್ಸಿಬಲ್ ಆಗಿಬಿಟ್ಟಿದೆ. ನಾನು ಡ್ಯಾನ್ಸರ್ ಅಲ್ಲ, ಐ ಆಮ್ ಜಸ್ಟ್ ಆರ್ಟಿಸ್ಟ್, ಅಂದರೆ ಆ್ಯಕ್ಟಿಂಗ್ ಅಷ್ಟೇ ಮಾಡ್ತೀನಿ. ಇವ್ರು ಡ್ಯಾನ್ಸ್ ಮಾಡ್ತಾರೆ. ಅವ್ರ ಎನರ್ಜಿ 100 ಇದ್ದರೆ ನಾನು ಒಂದು 10% ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇದೆಲ್ಲ ಅದೆಲ್ಲ ಚೆನ್ನಾಗಿ ಕಾಣುತ್ತೆ. ಸುಳ್ಳು ಟ್ರೈ ಮಾಡ್ತಾ ಇದ್ದಾರೆ, ಮಿಕ್ಕಿದೆಲ್ಲ ಅವ್ರ ಎಫರ್ಟ್ ಅವ್ರು ಕೊಡ್ತಾ ಇದ್ದಾರೆ. ನಮ್ಮ ಸಿನಿಮಾಟೋಗ್ರಾಫರ್ ಅರುಣ್ ಸರ್ ಅವರು ಎಲ್ಲ ಬ್ಯೂಟಿಫುಲ್ ಶಾರ್ಟ್ಸನ್ನು ತೆಗೆದಿದ್ದಾರೆ. ಸೊ ನೋಡೋಣ ಹೆಂಗೆ ಬಂದಿದೆ ಹೆಂಗಿಲ್ಲ. ನೀವು ಕಮೆಂಟ್ ಮಾಡ್ತಾರೆ ಹೇಳಿ. ಲಾಸ್ಟ್ ಸಾಂಗು ಈ ಸಾಂಗು ಕ್ಯಾಮ್ರಾಮ್ಯಾನ್ ಬಗ್ಗೆ ಟೀಮು ಸೇಮ್ ಇದೆ, ಏನು ಚೇಂಜ್ ಆಗಿಲ್ಲ. ಲೈಕ್ ಅವರೇ ಕ್ಯಾಮ್ರಾಮ್ಯಾನ್, ನಾವೇ ಸೇಮ್ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ. ಇವಾಗ ಕ್ಯಾಮ್ರಾ ಇಟ್ಕೊಂಡಿರೋ ಬಗ್ಗೆ ಮಾತಾಡಬೇಕು. ಅವ್ರು ತುಂಬ ಅದೇ ಆಮೇಲೆ ಮಾತಾಡೋಣ. ಇದು ಬಿಡಿ, ಈಗ ರೆಡಿ ಆಗ್ಬಿಡಿ. ಕರೀತಾ ಇದ್ದಾರೆ, ಮಾಸ್ಟರ್ ಕರೀತಾ ಇದ್ದಾರೆ. ಕುದುರೆ ಮೇಲೆ ಸವಾರಿ ಹೋಗೋ ಶಾಟ್ ಇದೆ ಈಗ. ರಾಜಾರಾಣಿ ಶಾಟ್ ಅಂತೆ. ಕುದುರೆ ಮೇಲೆ ಕುತ್ಕೊಂಡು ಕಳಿಸ್ತಾರೆ. ಹುಷಾರಾಗಿ ಹೋಗಿ ಕಳಿಸಿ, ಆಮೇಲೆ ಎತ್ಕೊಂಡು ಓಡ್ಬಿಟ್ರೆ ಕಷ್ಟ. ಮತ್ತೆ ಇನ್ನೂ ಶೂಟ್ ಇದೆ. ಏನು ಓಡಲ್ಲ? ಅತ್ತೆ ಹುಷಾರಾಗಿ ಇಟ್ಕೊಳ್ಳಿ, ಓಡ್ಬಿಟ್ರೆ ಕಷ್ಟ. ಪಂಚ ಹುಷಾರ್ ಬ್ರೋ. ಬ್ರೋ ಪಂಚ ಹುಷಾರು ಬ್ರೋ. ಬೇಗ ಬೇಗ ಮಾಡಬೇಕು. ಲೈಟ್ ಇಲ್ಲೇ ಹಾಕಿದ್ರೆ ಬರಲ್ಲ ಪ್ರದೀಪಣ್ಣ, ಅಲ್ಲೋಬೇಕಣ್ಣ. ಅದು ನೀವು ಅಲ್ಲೋಬೇಕು, ಇದ್ರ ಹತ್ರ. ಇಲ್ಲ ಹಾಕಿದ್ರೆ ವೇಸ್ಟು. ಇಲ್ಲ ಇಲ್ಲ, ನೀವು ಅಲ್ಲಿ ಹೋಗ್ಲೇಬೇಕು. ಅಲ್ಲೇ ಹೋಗ್ಬೇಕು. ಅಲ್ಲಿ ರೆಸ್ಟೋರೆಂಟ್ ಹತ್ರ ಇದೆಯಲ್ಲ, ಅಲ್ಲಿಂದ ನೀವು ತೊಗೊಂಡು ಅಲ್ಲೇ ಹಾಕ್ಬೇಕು. ಎರಡೂ, ಆ ಕಡೆ ಒಂದು ಈ ಕಡೆ ಒಂದು. ಇಲ್ಲಿ ಹಾಕಿದ್ರೆ ವೇಸ್ಟು. ಹೌದು 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 ಹೌದು. ಡಂಕಣ್ಣಕ್ಕ 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 ಡಂಕಣ್ಣಕ್ಕ. ನಾನೇ ಹೈಲೈಟ್ ಆಗ್ತೀನಿ. ಈಗ ಆಯ್ತಾ? ಲೈಟ್ ರೆಡಿನಾ? ಲಾಸ್ಟ್ ಶಾಟ್ ಅಷ್ಟೇ, ಮುಗಿದ್ರೆ ಮುಗೀತು ಸಾಂಗು. ಸವಸನೆ ಬೇಡ ಅಂತಾರ? ಕಾಲು ಪದ ಆಡ್ತೈತೆ ಬ್ರೋ. ನಾಳೆಗೆ ಸವಸನೆ ಬೇಡ ಅಂತೀರಾ? 2 days ಅಲ್ಲಿ ಒಂದು ಸಾಂಗು ಈ ಲೆವೆಲ್ಗೆ. ಬೆಂಗಳೂರಲ್ಲಿ ಇದ್ದ ಮಾಡಿದ್ದೀವಿ ನಾವು ಆ್ಯಕ್ಚುಲಿ ಔಟ್ಡೋರ್ ಮಾಡುವಾಗ. ಓವರಾಲ್ ಸಾಂಗ್ ಬಗ್ಗೆ ಏನು ಹೇಳ್ತೀರಾ? ಸಾಂಗ್ ಅಲ್ಟಿಮೇಟ್ ಆಗಿದೆ, ಬಟ್ ವಿಜುವಲಿ ತುಂಬ ಅದಕ್ಕಿಂತ ಅಲ್ಟಿಮೇಟಾಗಿ ಎಫರ್ಟ್ ಹಾಕಿದ್ದೀವಿ. ಸೊ ಸಾಂಗ್ ಆದಷ್ಟು ಬೇಗ ರಿಲೀಸ್ ಆಗುತ್ತೆ, ವೆಯ್ಟ್ ಮಾಡಿ, ಮಜಾ ಮಾಡ್ತಾಯಿರಿ. ಬೇರೆ ಅಷ್ಟೇ, ಸೂಪರ್ ಡೂಪರ್ ಆಗಿರಿ. ನೀವು ಏನು ಹೇಳ್ತೀರಾ ಸಾಂಗ್ ಬಗ್ಗೆ? ನಂಗೆ ಮಾತಾಡಕ್ಕೆ ಬರಲ್ಲ. ಇಲ್ಲ, ಏನಾರು ಹೇಳ್ಬೇಕು. ಸಾಂಗ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮೇಕಿಂಗು ಸೂಪರಾಗಿ ಮಾಡಿದ್ದೀರಿ, ತುಂಬ ಎಫರ್ಟ್ ಹಾಕಿದ್ದೀರಿ. ಔಟ್ಕಮ್ ಹೆಂಗೆ ಬರುತ್ತೆ ಅಂತ ನೋಡ್ಬೇಕು, ವೆಯ್ಟ್ ಮಾಡ್ತಾರೆ. ಬಂದಿಲ್ಲ ಅಂದರೆ ನಿಮ್ಮನ್ನೇ ಕೇಳೋದು. ಕೇಳಿಸ್ಕೊತಾ ಇದ್ದೀನಿ. ಹೇಗಿದೆ ಸಾಂಗು? ಸೂಪರ್ ಆಗಿದೆ. ಕೇಳಬೇಕಾ ಸಾಂಗ್ ಬಗ್ಗೆ? ಸೂಪರ್ ಆಗಿದೆ, ಸೂಪರ್. ಮಾಡಿ 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 ಮಾಡಿ. ವೈಟ್ ಹುಡುಗಿ ಕ್ಯೂಟ್ ಬಾಳ ನೋಡಾಕ, ಡೈಲಿ ತರ್ತೀನಿ ಡೈರಿ ಮಿಲ್ಕ್ ಕೊಡಾಕ, ಐಸ್ ತಿನ್ಸಣ್ಣ ಐಸ್ ನಂಗ ಮಾಡಾಕ, ಬಾಳ ದಿವಸ ಇಲ್ಲ ಇನ್ನ ಕೂಡಾಕ. ದಾವಣಗೆರೆ ಬೆಣ್ಣೆ ದೋಸೆ ಮ್ಯೂಸಿಕ್ ವಿಡಿಯೋ ಇವತ್ತಿಗೆ ಪ್ಯಾಕಪ್ ಆಗಿದೆ. ಎಕ್ದಮ್ ಥೇಟ್ ರಗಡ್ ಜಾನಪದ ಉತ್ತರ ಕರ್ನಾಟಕ ಸಾಂಗ್. ಬೆಂಗಳೂರಾಗ ಹೈಫೈ ಫಿಲ್ಮ್ ಲೆವೆಲಿಗೆ ನಾವು ಸಾಂಗ್ ಶೂಟ್ ಮಾಡಿವಿ. ಸೊ ಸಾಂಗ್ ಬರ್ತೈತಿ, ವೇಟ್ ಮಾಡಿರಿ, ನೋಡಿರಿ ಹೆಂಗೈತಂತ ತಿಳಿಸ್ರಿ. ಮತ್ತು ನಮ್ಗೆ ನಿಮ್ಮ ಪ್ರೀತಿ ಸಪೋರ್ಟ್ ಕೊಡೋದು ಮರಿಬೇಡ್ರಿ. ನಮಸ್ಕಾರ. ಓಕೆ, ಈ ವಿಡಿಯೋ ಆಲ್ರೆಡಿ ರಿಲೀಸ್ ಆದಮೇಲೆ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಒರಿಜಿನಲ್ ಸಾಂಗ್ ಲಿಂಕು. ತುಂಬ ಚೆನ್ನಾಗಿ ಬಂದಿದೆ. ನೀವು ನೋಡಿಬಿಟ್ಟು ನಮಗೆ ಒಂದು ಸಲ ಕಮೆಂಟ್ ಮುಖಾಂತರ ತಿಳಿಸಿ ಹೇಗೆ ಬಂದಿದೆ ಅಂತ. ಇನ್ನೂ ಹೆಚ್ಚಾಗಿ ತುಂಬ ವೀಡಿಯೋಗಳು ಮಾಡ್ತಾನೆ ಇರ್ತೀವಿ. ನಮ್ಮ ಚಾನಲಲ್ಲಿ ಮಾಡೋವಂಥ ವೀಡಿಯೋಗಳು ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಜೈ ಆಂಜನೇಯ.